ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹಿಂದಿನ ವಿಡಿಯೋದಲ್ಲಿ ಪ್ರೈಸ್ ಆಕ್ಷನ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ನ ಭಾಗ 2 ವಿಡಿಯೋನ ನೋಡ್ತಾ ಇದ್ದೀರಾ. ಹಿಂದಿನ ವಿಡಿಯೋ ಪ್ರೈಸ್ ಆಕ್ಷನ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ನ ಭಾಗ 1 ವಿಡಿಯೋದಲ್ಲಿ ನಾನು ಬೇಸಿಕ್ಸ್ ಆಫ್ ಪ್ರೈಸ್ ಆಕ್ಷನ್, ಟೈಪ್ಸ್ ಆಫ್ ಚಾರ್ಟ್ಸ್, ಟೈಪ್ಸ್ ಆಫ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ನ ಕ್ಯಾಂಡಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದ ವಿಡಿಯೋನ ನೋಡಿ. ಹಿಂದಿನ ವಿಡಿಯೋದಲ್ಲಿ ಪ್ರೈಸ್ ಆಕ್ಷನ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಆದ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್, ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್, ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್, ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್, ಡಬಲ್ ಟಾಪ್ ಪ್ಯಾಟ್ರನ್ ಹಾಗೂ ಡಬಲ್ ಬಾಟಮ್ ಪ್ಯಾಟ್ರನ್, ಈ 6 ಪ್ಯಾಟ್ರನ್ಸ್ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್. ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಒಂದು ಬುಲಿಶ್ ಟ್ರೆಂಡ್ನ ತಿಳ್ಕೊಬೋದು. ಇದರಲ್ಲಿ 3 ಕಾಂಪೊನೆಂಟ್ಸ್, ಒಂದು ಹೆಡ್, ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಶೋಲ್ಡರ್, ಒಂದು ರೈಟ್ ಹ್ಯಾಂಡ್ ಸೈಡ್ ಶೋಲ್ಡರ್ ಹಾಗೂ ಒಂದು ನೆಕ್ ಲೈನ್. ಸೆಂಟರಲ್ಲಿ ದೊಡ್ಡ ವಿ ಫಾರ್ಮೇಷನಲ್ಲಿ ಇದೆಯಲ್ಲ, ಇದನ್ನ ಹೆಡ್ ಅಂತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೂ ರೈಟ್ ಹ್ಯಾಂಡ್ ಸೈಡಲ್ಲಿ ಸಣ್ಣ ವಿ ಫಾರ್ಮೇಷನಲ್ಲಿ ಇದೆಯಲ್ಲ, ಇದನ್ನ ಶೋಲ್ಡರ್ಸ್ ಅಂತೀವಿ. ಶೋಲ್ಡರ್ 1 ಇರ್ಬೋದು ಅಥವಾ 2 ಇರ್ಬೋದು. ಈ ಎಲ್ಲ ಶೋಲ್ಡರ್ಸ್ ಹಾಗೂ ಹೆಡ್ನ ಒಂದು ಸಮಾನಾಂತರ ಲೈನ್ನ ನೆಕ್ ಲೈನ್ ಅಂತೀವಿ. ಈ ನೆಕ್ ಲೈನಿಂದ ಯಾವುದೇ ಸ್ಟಾಕ್ ಬ್ರೇಕ್ಔಟ್ ಆಯಿತು, ಅಲ್ಲಿಂದ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂದರೆ ಫಸ್ಟ್ ಟೆಕ್ನಿಕಲ್ ಟಾರ್ಗೆಟ್ ಈ ಶೋಲ್ಡರ್ನ ಲೋ, ಸೆಕೆಂಡ್ ಟೆಕ್ನಿಕಲ್ ಟಾರ್ಗೆಟ್ ಈ ಹೆಡ್ನ ಲೋ. ಇದರ ಒಂದು ಪ್ರೋ ಟ್ರಿಪ್ ಏನಂದರೆ, ಈ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ನ ಯಾವುದೇ ಒಂದು ಸ್ಟಾಕ್ ಆಲ್ ಟೈಮ್ ಹೈ ಟ್ರೇಡ್ ಆಗ್ತಿದ್ರೆ ಅಲ್ಲಿ ಒಂದು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಫಾರ್ಮ್ ಆದರೆ ಆ ಫಾರ್ಮ್ಯಾಟ್ನ ಅನಲೈಸ್ ಮಾಡಬೇಡಿ. ಎರಡನೆಯ ಪ್ಯಾಟ್ರನ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್. ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ನ ಒಂದು ಪೈಸಾ ವರ್ಷ ಅಂದರೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್. ಇದರಿಂದ ನಾವು ಒಂದು ಬಿಯರಿಶ್ ಟ್ರೆಂಡ್ನ ತಿಳ್ಕೊಬೋದು. ಇದರಲ್ಲೂ 3 ಕಾಂಪೊನೆಂಟ್ಸ್, ಒಂದು ಹೆಡ್, ಲೆಫ್ಟ್ ಹ್ಯಾಂಡ್ ಸೈಡ್ ಶೋಲ್ಡರ್, ರೈಟ್ ಹ್ಯಾಂಡ್ ಸೈಡ್ ಶೋಲ್ಡರ್ ಹಾಗೂ ಒಂದು ನೆಕ್ ಲೈನ್. ಈ ನೆಕ್ ಲೈನಿಂದ ಯಾವುದೇ ಸ್ಟಾಕ್ ಬ್ರೇಕ್ ಡೌನ್ ಆಯಿತು, ಅಲ್ಲಿಂದ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂದರೆ ಫಸ್ಟ್ ಟೆಕ್ನಿಕಲ್ ಟಾರ್ಗೆಟ್ ಈ ಶೋಲ್ಡರ್ನ ಹೈ, ಸೆಕೆಂಡ್ ಟೆಕ್ನಿಕಲ್ ಟಾರ್ಗೆಟ್ ಈ ಹೆಡ್ನ ಹೈ. ಮೂರನೆಯ ಫಾರ್ಮ್ಯಾಟ್ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್. ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್ನಲ್ಲಿ 2 ಕಾಂಪೊನೆಂಟ್ಸ್, ಒಂದು ಕಪ್, ಒಂದು ಹ್ಯಾಂಡಲ್. ಇಲ್ಲಿ ದೊಡ್ಡ ವಿ ಫಾರ್ಮೇಷನಲ್ಲಿ ಇದೆಯಲ್ಲ, ಇದನ್ನ ಕಪ್ ಅಂತೀವಿ. ಸಣ್ಣ ವಿ ಫಾರ್ಮೇಷನಲ್ಲಿ ಇದೆಯಲ್ಲ, ಇದನ್ನ ಹ್ಯಾಂಡಲ್ ಅಂತೀವಿ. ಹ್ಯಾಂಡಲ್ 1 ಇರ್ಬೋದು ಅಥವಾ ಹ್ಯಾಂಡಲ್ 2 ಇರ್ಬೋದು. ಈ ಕಪ್ ಮತ್ತು ಹ್ಯಾಂಡಲ್ನ ಒಂದು ಸಮಾನಾಂತರ ಲೈನ್ನ ಬ್ರೇಕ್ಔಟ್ ಲೈನ್ ಅಥವಾ ನೆಕ್ ಲೈನ್ ಅಂತೀವಿ. ಈ ಬ್ರೇಕ್ಔಟ್ ಲೈನಿಂದ ಯಾವುದೇ ಒಂದು ಸ್ಟಾಕ್ ಒಂದು ಗ್ರೀನ್ ಕ್ಯಾಂಡಲ್ನ ಫಾರ್ಮ್ ಮಾಡಿದ್ರೆ ಅಂದರೆ ಫಸ್ಟ್ ಟೆಕ್ನಿಕಲ್ ಟಾರ್ಗೆಟ್ ಈ ಹ್ಯಾಂಡಲ್ನ ಲೋ, ಸೆಕೆಂಡ್ ಟೆಕ್ನಿಕಲ್ ಟಾರ್ಗೆಟ್ ಈ ಕಪ್ನ ಲೋ. ನಾಲ್ಕನೆಯ ಪ್ಯಾಟ್ರನ್ ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನ್. ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟ್ರನಿಂದ ನಾವು ಒಂದು ಬಿಯರಿಶ್ ಟ್ರೆಂಡ್ನ ತಿಳ್ಕೊಬೋದು. ಇದರಲ್ಲೂ 2 ಕಾಂಪೊನೆಂಟ್ಸ್, ಒಂದು ಕಪ್, ಒಂದು ಹ್ಯಾಂಡಲ್. ಇನ್ವರ್ಟೆಡ್ ವಿ ಶೇಪಲ್ಲಿ ದೊಡ್ಡದಾಗಿದೆಯಲ್ಲ, ಇದನ್ನ ಕಪ್ ಅಂತೀವಿ. ಇನ್ವರ್ಟೆಡ್ ವಿ ಶೇಪಲ್ಲಿ ಸಣ್ಣದಾಗಿದೆಯಲ್ಲ, ಇದನ್ನ ಹ್ಯಾಂಡಲ್ ಅಂತೀವಿ. ಈ 2 ಕಪ್ ಮತ್ತು ಹ್ಯಾಂಡಲ್ನ ಒಂದು ಸಮಾನಾಂತರ ಲೈನ್ ಇದೆಯಲ್ಲ, ಇದನ್ನ ಬ್ರೇಕ್ ಡೌನ್ ಲೈನ್ ಅಥವಾ ನೆಕ್ ಲೈನ್ ಅನ್ಬೋದು. ಇಲ್ಲಿಂದ ಯಾವುದೇ ಒಂದು ಸ್ಟಾಕ್ ಬ್ರೇಕ್ ಡೌನ್ ಆಯಿತು ಅಂದರೆ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂದರೆ ಫಸ್ಟ್ ಟೆಕ್ನಿಕಲ್ ಟಾರ್ಗೆಟ್ ಈ ಹ್ಯಾಂಡಲ್ನ ಹೈ, ಸೆಕೆಂಡ್ ಟೆಕ್ನಿಕಲ್ ಟಾರ್ಗೆಟ್ ಈ ಕಪ್ನ ಹೈ. 5ನೆಯ ಪ್ಯಾಟ್ರನ್ ಡಬಲ್ ಟಾಪ್ ಪ್ಯಾಟ್ರನ್. ಡಬಲ್ ಟಾಪ್ ಪ್ಯಾಟ್ರನ್ನಿಂದ ಒಂದು ಬಿಯರಿಶ್ ಟ್ರೆಂಡ್ನ ತಿಳ್ಕೊಬೋದು. ಒಂದು ರೆಸಿಸ್ಟೆನ್ಸ್ ಲೈನ್ ಹತ್ರ ಒಂದು ಸ್ಟಾಕ್ ಪ್ರೈಸ್ 2 ಬಾರಿ ರಿಜೆಕ್ಷನ್ನ ಫೇಸ್ ಮಾಡಿ ಕೆಳಗಡೆ ಬಂದರೆ, ಅಂದರೆ ಒಂದು ಸತಿ ರಿಜೆಕ್ಷನ್ ಫೇಸ್ ಮಾಡಿ ಕೆಳಗೆ ಬಂದು ಮತ್ತೆ ಇನ್ನೊಂದು ಸತಿ ಟಾಪಿಗೆ ಹೋಗಿ ಮತ್ತೆ ರಿಜೆಕ್ಷನ್ ಫೇಸ್ ಮಾಡಿ ಕೆಳಗೆ ಬಂದರೆ ಇದನ್ನ ಡಬಲ್ ಟಾಪ್ ಫಾರ್ಮೇಷನ್ ಅಂತೀವಿ. ಇದು ಒಂದು ಬಿಯರಿಶ್ ಟ್ರೆಂಡ್, ಅಲ್ಲಿಂದ ಸ್ಟಾಕ್ ರಿವರ್ಸಲ್ ಆಗಿ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು ಅಂತ ಅರ್ಥ. 6ನೆಯ ಪ್ಯಾಟ್ರನ್ ಡಬಲ್ ಬಾಟಮ್ ಪ್ಯಾಟ್ರನ್. ಇದರಿಂದ ಒಂದು ಬುಲಿಶ್ ಟ್ರೆಂಡ್ನ ತಿಳ್ಕೊಬೋದು. ಒಂದು ಸ್ಟಾಕ್ ಪ್ರೈಸ್ ಒಂದು ಸಪೋರ್ಟ್ ಹತ್ರ ರಿಜೆಕ್ಷನ್ ಫೇಸ್ ಮಾಡಿ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ಅದೇ ಸಪೋರ್ಟ್ ಹತ್ರ ಬಂದು ರಿಜೆಕ್ಷನ್ ಫೇಸ್ ಮಾಡಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಬುಲಿಶ್ ಟ್ರೆಂಡ್ ಕನ್ವರ್ಟ್ ಆದರೆ ಇದನ್ನ ಡಬಲ್ ಬಾಟಮ್ ಫಾರ್ಮೇಷನ್ ಅಂತೀವಿ. ಇಲ್ಲಿಂದ ಒಂದು ಟ್ರೆಂಡ್ ರಿವರ್ಸಲ್, ಬುಲಿಶ್ ಟ್ರೆಂಡ್ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರೋ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡೋದನ್ನ ಮರಿಬೇಡಿ.